ಕಿರುತೆರೆ, ಹಿರಿತೆರೆ, ನಾಟಕ ಈ ಕ್ಷೇತ್ರಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದೀನಿ ಅನ್ನೋದನ್ನು ಬಿಟ್ಟರೆ ಬೇರೆ ಇನ್ಯಾವ ಯೋಗ್ಯತೆಯಿಂದನೂ ಕೂಡ ಇಲ್ಲಿ ಬಂದು ಕೂತಿಲ್ಲ. ಒಂದು ಶಾರ್ಟ್ ಮೂವಿ ಬಗ್ಗೆ ಮಾತಾಡೋದಿದೆ. ಅದು ಶಾರ್ಟ್ ಮೂವಿ ಮಾತು ಜಾಸ್ತಿ ಆಗೋದ್ರೆ ಪಿಕ್ಚರ್ಗಿಂತ ಜಾಸ್ತಿ ಇವನದ್ದೇ ಮಾತಾಯಿತು ಅನ್ಸುತ್ತೆ. ನಾವು 150 ನಿಮಿಷ 110 ನಿಮಿಷದ ಪಿಕ್ಚರ್ ಬಗ್ಗೆ ಆದರೆ 1 ಗಂಟೆ ತಾಸು ಮಾತಾಡಿದ್ರು ಪರವಾಗಿಲ್ಲ, ನಡೆಯುತ್ತೆ. ಇಲ್ಲಿ ಆದಷ್ಟು ಕೂಡ ನಾವು ಕಮ್ಮಿ ಮಾತಾಡೋದು ಒಳ್ಳೆಯದು, ಸೂಕ್ತ ಅನ್ಸುತ್ತೆ. ಮೊದಲನೇದಾಗಿ ಅಭಿಜಿತ್ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಮೊದಲ 10 ನಿಮಿಷಗಳ ಕಾಲ ಅಥವಾ 1-2-3 ನಿಮಿಷಗಳ ಕಾಲ ತುಂಬ ಕನ್ಫ್ಯೂಸಿಂಗ್ ಆಗಿತ್ತು ಮಹೇಶ್. ಈ ಆರಂಭದಲ್ಲಿ ಏನು ಹೇಳ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ, ಅಥವಾ ಇದು ಯಾಕೆ ಏನು ಹೇಳಕ್ಕೆ ಹೊರಟಿದ್ದಾರೆ ಇವರು ಅನ್ನೋದನ್ನು ಕನ್ಫ್ಯೂಸಿಂಗ್ ಆಗಿ ಮಹೇಶ್ನ ತುಂಬ ಚೆನ್ನಾಗಿ ಬಲ್ಲ. ನನಗೆ ಕನ್ಫ್ಯೂಸಿಂಗ್ ಆಗಿರಲಿಲ್ಲ, ಕನ್ವಿನ್ಸಿಂಗ್ ಆಗಿತ್ತು. ಇದು ಮಹೇಶ್ದೇ ಬರವಣಿಗೆ ಅನ್ನೋ ಆಗಿತ್ತು ನನಗೆ. ಒಂದು ಮೆಟಫರ್ ಅಂತ ಕರೀತಾರೆ, ಅಂದರೆ ರೂಪಕ ಅಂತ. ಈ ರೀತಿಯ ರೂಪಕವನ್ನು ಬಳಸ್ಕೊಂಡು ಒಂದು ಚಿತ್ರವನ್ನು, ಒಂದು ಕಥೆಯನ್ನ ಹೇಳ್ಬೋದಾ ಅನ್ನೋದಿದೆಯಲ್ಲ, ಅದು ವಿಶೇಷ. ಆ ವಿಶೇಷವಾದ ಲಕ್ಷಣ ಇರೋದು ಮಹೇಶಲ್ಲಿ. ಇತ್ತೀಚಿನ ದಿನಗಳಲ್ಲಿ ಅದ್ಭುತವಾದಂಥ ನಾಟಕಕಾರರಾಗಿ ಹೊರಹೊಮ್ಮಿರುವಂತಹ, ರೂಪುಗೊಂಡಿರುವಂತಹ ವ್ಯಕ್ತಿ. ಹಿಂದೆ ಅರ್ಚಕ್ ವೆಂಕಟೇಶ್ ಅಂತ ಮೈಸೂರು ಪ್ಯಾಲೇಸಲ್ಲಿ ಆಸ್ಥಾನ ಕವಿಗಳಾಗಿದ್ದವರು ಒಂದು ನಾಟಕ ಬರೆದಿದ್ರು. ಅದರ ಹೆಸರನ್ನ, ಸೂಕ್ತವಾದ ಹೆಸರು ಬೇಕು ಅಂತ ನಾವೆಲ್ಲ ನಮ್ಮ ತಂದೆ ನಮ್ಮ ತಾತ ಎಲ್ಲ ಮಾತಾಡ್ತಾ ಇದ್ದಾಗ ಅದಕ್ಕೆ ಅವ್ರು ಕೊಟ್ಟ ಹೆಸರು ಪಂಗನಾಮ ಅಂತ. ನಂತರದಲ್ಲಿ ಅದಾಯಿತು, ಆ ನಾಟಕ ತುಂಬ ಚೆನ್ನಾಗಿ ಆಯಿತು. ನಮ್ಮ ತಂದೆ ಒಂದು ನಾಟಕವನ್ನು ಬರ್ಕೊಂಡು ಅದರ ಬಗ್ಗೆ ಬರೆದಾಗ ಅಲ್ಲಿ ಅವ್ರು ಕೊಟ್ಟ ಹೆಸರು ಅದಕ್ಕೆ ಪಿಗ್ನಾಸಿ. ಈ ನಾಟಕದ ಹೆಸರಿದೆಯಲ್ಲ, ಅದು ನಾಟಕ ಅಥವಾ ಕಿರುಚಿತ್ರ ಆಗ್ಬೋದು, ಚಲನಚಿತ್ರ ಆಗ್ಬೋದು, ಏನೇ ಕರೀರಿ, ಆ ಹೆಸರು ಒಂದು ವೈಶಿಷ್ಟ್ಯವನ್ನ, ಒಂದು ವಿಶೇಷತೆಯನ್ನ ಅಲ್ಲಿ ನೀಡಬಹುದಾದರೆ, ಆಸಕ್ತಿಯನ್ನು ಮೂಡಿಸಬಹುದಾದರೆ, ಅಲ್ಲಿ ಮುಂದೆ ಏನಿದೆ ಅನ್ನೋದರ ಬಗ್ಗೆ ಕುತೂಹಲವನ್ನು ನಾವು ಕೂತು ನೋಡುವಂತಹ ಜನಗಳಲ್ಲಿ ಮೂಡಿಸ್ಬೋದಾದ್ರೆ ಮಾತ್ರ ಅದು ದೊಡ್ಡ ಸಕ್ಸಸ್ ಅಂತ ನನಗೆ ಅನಿಸುತ್ತೆ. ಅದು ಬಹಳ ಮುಖ್ಯವಾಗತ್ತೆ ಅಲ್ಲಿ ಕೂಡ. ಆಮೇಲೆ ಯಾವುದನ್ನ ಹೇಳೋಕೆ ಹೊರಟಿದ್ದೀವಿ ಇವಾಗ ಸಮಾಜದಲ್ಲಿ, ಒಬ್ಬ ವ್ಯಕ್ತಿ ತಾನು ಬೆಳೆಯುವಾಗ 3 ಚೌಕಗಳಲ್ಲಿ ಬೆಳೀತಾ ಹೋಗ್ತಾನೆ. ಸರ್ಕಲ್, ಒಂದು ಸಂಸಾರ, ಒಂದು ಸಮಾಜ, ಮತ್ತೊಂದು ಸರ್ಕಾರ. ಈ 3 ಜಾಗಗಳಲ್ಲಿ, 3 ಸ್ತರಗಳಲ್ಲಿ ನಾವು ಕಂಡುಕೊಳ್ಳಬಹುದಾದಂಥ ಅನೇಕ ನ್ಯೂನತೆಗಳಿದೆ. ಸಂಸಾರದಲ್ಲಿ ಕೆಲವು ನ್ಯೂನತೆಗಳಿರುತ್ತೆ, ಆಮೇಲೆ ಸಮಾಜದಲ್ಲಿ ಕೆಲವು ನ್ಯೂನತೆಗಳನ್ನು ಕಾಣ್ತೇವೆ, ಸಂಸಾರದಲ್ಲಿ, ಸಮಾಜದಲ್ಲಿ ಅಲ್ಲದೆ ಸರ್ಕಾರದಲ್ಲೂ ಕೂಡ ಕೆಲವು ನ್ಯೂನತೆಗಳನ್ನು ಕಾಣ್ತೇವೆ. ಈ ನ್ಯೂನತೆಗಳನ್ನೆಲ್ಲ ಯಾವ ರೀತಿಯಲ್ಲಿ, ಯಾವ ರೂಪಕದಲ್ಲಿ ನಾವು ಅದನ್ನು ಹೊರಹಾಕಬಹುದು ಅನ್ನೋದಿದೆಯಲ್ಲ, ಅದು ಆ ಕಥೆಗಾರನ ವಿಶೇಷ. ಇಲ್ಲಿ ತಮ್ಮ ಮನಸ್ಸಿಗೆ, ಆಮೇಲೆ ಟೆಕ್ನಿಕ್ಯಾಲಿಟಿ ಬಗ್ಗೆ ನಮ್ಮ ಮಹೇಶ್ ಅವರು ಮಾತಾಡ್ತಾ ಹೇಳಿದ್ರು, ನನಗೆ ಏನು ಬೇಕು ಅನ್ಸುತ್ತೆ ಅದನ್ನು ನಾನು ಹೇಳ್ತಾ ಹೋದೆ. ಅಭಿಜಿತ್ ಅವ್ರು ಹೇಳಿದ್ರು, ಕ್ಯಾಮ್ರಾ ಇಲ್ಲಿ ಬನ್ನಿ ಇದ್ದೆ, ಆಮೇಲೆ ಆ ಕಡೆ ಬನ್ನಿ. ಖಂಡಿತವಾಗಿಯೂ ಅದು ಒಂದು ರೀತಿಯಲ್ಲಿ ಟೆಕ್ನಿಕಲ್ ಆಗಿ ನಾವು ಚಿತ್ರವನ್ನು ನೋಡಿದಾಗ ಅದು ತಪ್ಪು ಅಂತ ಅನ್ನಿಸ್ಬಹುದು. ಇಲ್ಲಿ ಎಡಿಟಿಂಗ್ ಪಾಯಿಂಟ್ ಆಫ್ ವ್ಯೂ, ಆಮೇಲೆ ಕ್ಯಾಮ್ರಾ ಪಾಯಿಂಟ್ ಆಫ್ ವ್ಯೂ, ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅಂತ ಹೋಗೋದಕ್ಕಿಂತ ಕಂಟೆಂಟ್ ಪಾಯಿಂಟ್ ಇದೆಯಲ್ಲ, ನನ್ನ ಮನಸ್ಸಿನ ಭಾವನೆ ಏನಿದೆ, ನನ್ನ ಮನಸ್ಸಿನ ಭಾವನೆಯನ್ನು ನಾನು ಹೇಗೆ ವ್ಯಕ್ತಪಡಿಸ್ತಾ ಇದ್ದೀನಿ, ಅದನ್ನು ಹೇಗೆ ಹೊರಗೆ ಹಾಕ್ತಾ ಇದ್ದೀನಿ, ಅದು ಹೇಗೆ ಅವನನ್ನು ಮುಟ್ತಿದೆ, ಆ ವ್ಯಕ್ತಿಯಲ್ಲಿ ಪ್ರತಿಕ್ರಿಯೆ ಏನು ಮೂಡ್ತಾ ಇದೆ, ಅದರಿಂದ ಪರಿಣಾಮ ಏನಾಗತ್ತೆ, ಇದು ಬಹಳ ಮುಖ್ಯವಾಗತ್ತೆ. ಇದಕ್ಕೆ ಯಾವ ಆಯಾಮ ಆಗಲಿ ಟೆಕ್ನಿಕ್ಯಾಲಿಟಿ ಅನ್ನೋದನ್ನು ನಾನು ಕಂಡುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ನನಗೆ ಹೇಳ್ತಿರೋದನ್ನು, ನನ್ನ ಮನಸ್ಸಿನ ಭಾವನೆಯನ್ನು ನಿಮಗೆ ನಾನು ಒಂದು ಮಾಧ್ಯಮದ ಮುಖಾಂತರವಾಗಿ ಹೇಳಿಸ್ತಾ ಇದ್ದೀನಿ ಅಂತಂದಾಗ, ಅದು ನಿಮಗೆ ನನ್ನ ಮನಸ್ಸಿನಲ್ಲಿ ಏನು ಭಾವನೆಯನ್ನು ಮೂಡಿಸುತ್ತೋ ಆ ಭಾವನೆ ನಿಮ್ಮಲ್ಲಿ ಮೂಡಿಸ್ಬೇಕಷ್ಟೇ. ಇಲ್ಲಿ ನಾನು ಕಂಡಂಥ ಈ 3 ಚೌಕಗಳಲ್ಲಿ ಕಂಡಂಥ ನ್ಯೂನತೆಯನ್ನು ಈ ಸಣ್ಣ ಸಮಯದಲ್ಲಿ, ಕಿರುಚಿತ್ರ ಅಂದೇಟಿಗೆ ಅದು ಬಹಳ ಸಣ್ಣ ಸಮಯ, ಈ ಸಣ್ಣ ಸಮಯದಲ್ಲಿ ಅಷ್ಟು ಅದ್ಭುತವಾಗಿ ಇದನ್ನ ಎಲ್ಲೂ ಕೂಡ ಮೂಲವಾದಕ್ಕೆ ಕೈ ಹಾಕದೆ, ಅಂದರೆ ಸಂಸಾರದಲ್ಲಿ ಬರ್ಬೋದಾದಂಥ ಸಮಸ್ಯೆಗಳಾಗ್ಬೋದು, ಅಥವಾ ಸಾಮಾಜಿಕ ಸಮಸ್ಯೆಗಳಾಗ್ಬೋದು, ಅಥವಾ ಇನ್ಯಾವುದೋ ಒಂದು ಒಂದು ಸಮಸ್ಯೆ ಆಗ್ಬೋದು, ವ್ಯವಸ್ಥಿತವಾದಂಥ ಒಂದು ಸಮಸ್ಯೆ. ಈ ಸಮಸ್ಯೆಗಳನ್ನು ಎಲ್ಲೂ ಅವರು ಮುಟ್ಟಕ್ಕೆ ಹೋಗಿಲ್ಲ. ಆ ವ್ಯವಸ್ಥೆಯ ಬಗ್ಗೆ ಅವ್ರು ಏನು ಕ್ಷಕಿರಣ ಬೀಳ್ತಾ ಇದ್ದೀನಿ, ನಾನೇನೋ ಒಂದು ಕಡೆ ದೃಷ್ಟಿನ ಹರಿಸ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ. ಆದರೆ ಅದಷ್ಟಕ್ಕೂ ಕೂಡ
ಈ ವ್ಯಕ್ತಿಯಲ್ಲಿ ಆಗ್ತಿರುವಂತಹ ಒಂದು ವಾಂತಿ ಏನಿದೆ ಅದನ್ನ ಇಟ್ಕೊಂಡು ಅಲ್ಲಿ ತೋರಿಸ್ತಾ ಹೋಗ್ತಾ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿ ಆ ತೀಕ್ಷ್ಣತೆಯನ್ನು ಅವ್ರು ಮೂಡಿಸುವ ಪ್ರಯತ್ನ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಇಷ್ಟು ಸಣ್ಣ ಸಮಯದಲ್ಲಿ ಇಂಥ ಒಂದು ವಿಶೇಷತೆಯನ್ನ ನಾವು ತೋರಿಸ್ಕೊಡ್ಬೋದು ಸಮಾಜಕ್ಕೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದರಲ್ಲಿ ಪ್ರಾಯಶಃ ತುಂಬ ಯಶಸ್ಸನ್ನು ಕಂಡಿದ್ದಾರೆ ಮಹೇಶ್ ಅವರು. ಯಾರೇ ನೋಡ್ಲಿ ಕೂಡ ಅವರಿಗೆ ಒಂದು ನಿಮಿಷದಲ್ಲಿ ಇವ್ರೇನು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗದೆ ಹೋದರೂ ಕೂಡ ನಂತರದಲ್ಲಿ ಅವರಲ್ಲಿ ಒಂದು ಕಡೆಯಲ್ಲಿ ಇವರು ಹೀರೋಯಿನ್ ಮಾತಾಡಬೇಕಾದ್ರೆ ನನ್ನಲ್ಲಿ ಒಂದು ಗಿಲ್ಟ್, ಅವರು ನನ್ನಲ್ಲಿ ಒಂದು ಇದನ್ನ ಮೂಡಿಸ್ತಾ ಹೋದ್ರು ಅಂತ ಹೇಳ್ತಾರಲ್ಲ, ಅದು ಪ್ರಾಯಶಃ ಈ ಕಿರುಚಿತ್ರದ ಅಂತಿಮವಾಗಿ ಅವ್ರು ಕೊಡ್ತಿರುವಂತಹ ಮೆಸೇಜ್. ಪ್ರತಿಯೊಬ್ಬರಲ್ಲೂ ಕೂಡ ಇದು ಬಹಳ ಮುಖ್ಯವಾಗತ್ತೆ. ನಾವು ಏನೋ ಒಂದು ವಿಚಾರವನ್ನು ತಗೊಂಡು ಮಾತಾಡ್ತಾ ಇದ್ದೀವಿ, ಆ ವಿಚಾರದ ಮುಖಾಂತರವಾಗಿ ಏನು ಪ್ರತಿಕ್ರಿಯೆ ಬಿಡಿ, ನಾವು ಕೂತು ನೋಡಿದಾಗ ಬರುವಂತಹ ಒಂದು ಚಪ್ಪಾಳೆ ಆಗ್ಬೋದು, ಅಥವಾ ನಮ್ಮನ್ನು ಕಂಡಾಗ ಅವರು ಇದು ನಾನು ಮಾಡಿದ್ದು ಅಂದಾಗ ನೋಡಿದ್ದೀನಿ ಚೆನ್ನಾಗಿದೆ, ಇದು ಪ್ರತಿಕ್ರಿಯೆ ಆಗುತ್ತೆ. ಈ ಪ್ರತಿಕ್ರಿಯೆ ಮುಖ್ಯವಾ ಅಥವಾ ಪರಿಣಾಮ ಮುಖ್ಯವಾ? ಪ್ರತಿಕ್ರಿಯೆ ಲಾಂಗ್ ಲಾಸ್ಟಿಂಗ, ಪರಿಣಾಮ ಲಾಂಗ್ ಲಾಸ್ಟಿಂಗ ಅಂದಾಗ ನಮ್ಮ ಅಪ್ಪನ ಯಾರೋ ಒಬ್ರು ಕೇಳಿದ್ರು, ಲಂಚ ಥರ 11,000 ಪ್ರಯೋಗ ಆಡಿದ್ದೀರಿ, ಲಂಚ ನಿಲ್ತಾ ಅಂತ. ಅದಕ್ಕೆ ನಮ್ಮ ತಂದೆ ಹೇಳಿದ್ರು, ನಿಂತಿದೆ, ಭದ್ರವಾಗಿ ನಿಂತಿದೆ. ಅದು ಭದ್ರವಾಗಿ ನಿಂತಿರೋ ಹೊತ್ತಿಗೆನೆ ನನ್ನ ಜೀವನ ನಡೀತಾ ಇದೆ. ಲಂಚ ನಿಂತು ಹೋಗ್ಲಿ ಅಂತ ನಾನು ನಾಟಕ ಆಡ್ತಾ ಇಲ್ಲ, ನಾನು ಅದು ನಿಂತೋಗ್ಬಿಟ್ರೆ ನಾನೇನು ಮಾಡಲಿ ಆಮೇಲೆ ಅಂದರು. ಅಂದರೆ ತಮಾಷೆಯಾಗಿ ಇದನ್ನ ಉತ್ತರ ಕೊಟ್ಟರು. ಆದರೆ ಒಂದು ಹೇಳಿದ್ರು, ಯಾವುದೇ ವ್ಯಕ್ತಿಯ ಮನಸ್ಸಿನಲ್ಲಾಗಲಿ ಲಂಚ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಕ್ಷಣ ನನ್ನ ನಾಟಕವನ್ನು ನೋಡಿದರೆ, ಒಂದು 10 ಸೆಕೆಂಡ್ ಆದರೂ ಒಂದು ಲಂಚವನ್ನು ತಗೊಳ್ಳದೆ ಹೋದರೆ ಅದು ನನ್ನಿರೋ ಪರಿಣಾಮ. ಈ ಪರಿಣಾಮ ಇದೆಯಲ್ಲ, ಇದು ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿ, ಯಾರನ್ನೋ ಒಬ್ಬರು ಇಬ್ಬರು ಮನಸ್ಸಿನಲ್ಲಿ ಆ ಭಾವನೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯವಾದರೆ, ನಾವು ಹೆಣ್ಣಿನ ಬಗ್ಗೆ ಗೌರವದ ಮಾತುಗಳನ್ನು ಆಡಿರ್ತೀವಿ ರಂಗದ ಮೇಲೆ, ಅಥವಾ ಇನ್ಯಾವುದೋ ಒಂದು ನಾಟಕದಲ್ಲಿ ಒಂದು ವರದಕ್ಷಿಣೆ ಅಂತೀವಿ, ಡೌರಿ ಅಂತೀವಿ, ಮತ್ತೊಂದು ಆಮೇಲೆ ಹೆಣ್ಣಿನ ಶೋಷಣೆಯ ಬಗ್ಗೆ ಮಾತಾಡಿರ್ತೀವಿ. ಇವೆಲ್ಲವೂ ಕೂಡ ಆ ಕ್ಷಣದಲ್ಲಿ ಅಲ್ಲದೆ ಹೋದ್ರು ಮತ್ತೆ ಯಾವಾಗಲೂ ಒಂದ್ಸಲ ಅವನ ಆತ್ಮವನ್ನ ಕೂಡ ಮುಟ್ಟೋದಿಕ್ಕೆ ಸಾಧ್ಯವಾಗಬೇಕು. ಪರಿಣಾಮ ಮೀರಬೇಕು ಅನ್ನೋದಕ್ಕಿಂತ ಅದು ಪ್ರತಿಕ್ರಿಯೆ ಅನ್ನೋದು ಪರಿಣಾಮಕ್ಕೆ ಬದಲಾಗಬೇಕು ಅಂತಂದರೆ ಆ ವ್ಯಕ್ತಿಯ ಬದಲಾವಣೆಯನ್ನು ಕಾಣಬೇಕಾದ್ರೆ ಈ ವಿಶೇಷತೆ ಅವರಲ್ಲಿ ಬರಬೇಕಾಗತ್ತೆ. ಆ ಪ್ರಯತ್ನ ತುಂಬ ಸಫಲವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಶ್ರಮ ಅನ್ನೋಕ್ಕಿಂತ ಅವರೇ ಹೇಳಿದ ಹಾಗೆ ತುಂಬ ಆನಂದಪಟ್ಟು ಖುಷಿಪಟ್ಟು ಇದನ್ನು ಮಾಡಿದ್ದಾರೆ. ಇದು ಎಲ್ಲರೂ ಕೂಡ ವೀಕ್ಷಿಸೋ ಹಾಗಾಗಬೇಕು. ನನಗೆ ಗೊತ್ತಿಲ್ಲ ಇದರ ಪ್ಲಾಟ್ಫಾರ್ಮ್ ಹೇಗಿದೆ, ಅದು ಎಲ್ಲರಿಗೂ ತಲುಪುತ್ತಾ ಜನಗಳಿಗೆ ಅಂತ. ವಿಶೇಷವಾಗಿ ನನ್ನ ಪ್ರಕಾರವಾಗಿ ವಿದ್ಯಾರ್ಥಿಯರಿಗೆ, ಅಂದರೆ ಚಿತ್ರರಂಗದಲ್ಲಿ ಕಾಲಿಡಬೇಕು, ಪದಾರ್ಪಣೆ ಮಾಡಬೇಕು, ಕಂಟೆಂಟ್ ಬೇಕು, ಬರವಣಿಗೆ ಅನ್ನೋದನ್ನ ಬಗ್ಗೆ ಒಂದು ಆಸಕ್ತಿ ಇರುವಂತಹ, ಅದರಲ್ಲಿ ವಿದ್ಯಾರ್ಥಿಯಾಗ ಬೆಳಿಬೇಕು ಅಂತ ಆಸಕ್ತಿ ಇರುವಂಥವರಿಗೆ ಇಂಥವೆಲ್ಲವೂ ಕೂಡ ಅವರ ಪ್ರೊಫೆಷನಲಿ ಅವರು ಮೇಷ್ಟ್ರೇ ಆದ್ದರಿಂದ ಅದ್ಭುತವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿದ ಹಾಗೆ ಮಾಡಿದ್ದಾರೆ. ಇದನ್ನು ಅವ್ರು ನೋಡಿದ್ರೆ ಅವ್ರಿಗೇನೇನು ಹೇಳಬೇಕು ಅಂತ ಹೊರಟಿದ್ದಾರೆ, ಯಾವ ಕಂಟೆಂಟನ್ನು ಯಾವ ರೀತಿ ಹೇಳಬಹುದು ಅನ್ನೋ ಒಂದು ಪರಿಕಲ್ಪನೆ ಅವರಿಗೆ ಬಂದರೆ ಮುಂದೆ ಈ ರೀತಿಯ ಚಿತ್ರಗಳು, ಈ ರೀತಿಯ ಕಿರುಚಿತ್ರ ಆಗ್ಬೋದು, ಅಥವಾ ಇವತ್ತಿನ ನಾನು ಅಭಿಜಿತ್ ಅವ್ರ ಹತ್ರ ಅದೇ ಮಾತಾಡ್ತಾ ಇದ್ದೆ, ಮೈಕ್ರೋ ಏನದು 1 ನಿಮಿಷಕ್ಕೆ ಬರುವಂಥದ್ದನ್ನು, ಅದನ್ನು ಏನಿದು ಶಾರ್ಟ್ ಮೂವಿ, ದೊಡ್ಡ ಪಿಕ್ಚರ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಹಿಂಗೆ ಮಾಡ್ತೀಯಾರೆ ಅಂತ ಅಂದ್ಕೊಳ್ಳುವಂಥ ಇದಿರುತ್ತೆ. ಇಲ್ಲ, ಇದನ್ನು 110 ನಿಮಿಷದಲ್ಲಿ ಕಥೆಯನ್ನು ಹೇಳೋಕ್ಕೂ 80 ನಿಮಿಷದಲ್ಲಿ ಒಂದು ಪಿಕ್ಚರನ್ನು ತೋರಿಸೋದಕ್ಕೂ 3 ಗಂಟೆ ಕಾಲ ಒಂದು ನಾಟಕವನ್ನು ಪ್ರದರ್ಶನ ಮಾಡಿ ನಾವು ವಿಚಾರವನ್ನು ತಿಳಿಸೋಕ್ಕೂ 10 ನಿಮಿಷ 8 ನಿಮಿಷ ಕಡೆಗೆ 1 ನಿಮಿಷ. ಇವತ್ತು ನಾವು ಆ್ಯಡ್ಸ್ ಏನು ನೋಡ್ತೀವಿ, ಅವರು ಅದರಲ್ಲಿ ಕೊಡ್ಬೋದಾದಂಥ ಸಂಪೂರ್ಣ ಮಾಹಿತಿಯನ್ನು ಆ ಸಣ್ಣ ಸಮಯದಲ್ಲಿ, ಕ್ಲಿಪ್ತವಾದಂಥ ಸಮಯದಲ್ಲಿ ನೀಡ್ತಾರೆ. ಅಂದರೆ ಅದಕ್ಕೆ ತುಂಬ ಭಾಳ ದೊಡ್ಡ ದಾಷ್ಟ್ಯತೆ ಬೇಕು. ಆ ವ್ಯಕ್ತಿಯಲ್ಲಿ ಸಂಪೂರ್ಣವಾದಂಥ ಮಾಹಿತಿಯ ಇರಬೇಕು, ಮಾಹಿತಿಯ ಜೊತೆಗೆ ಪದಗಳ ಜೊತೆ ಎಲ್ಲ ಆಟಾಡುವಂಥ ಒಂದು ಚೈತನ್ಯ ಇರಬೇಕು, ಆ ಶಕ್ತಿ ಇರಬೇಕು. ಇದಿಷ್ಟನ್ನು ಒಳಗೂಡಿಸ್ಕೊಂಡು ಮಾಡಿದಾಗ ಮಾತ್ರ ಅದ್ಭುತವಾದಂತಹ ಕಿರುಚಿತ್ರ ಆಗ್ಬೋದು, ಮೈಕ್ರೋ ಫಿಲ್ಮ್, ಶಾರ್ಟ್ ಮೂವೀಸ್ ಆಗ್ಬೋದು, ಅಥವಾ ಫೀಚರ್ ಫಿಲ್ಮ್ ಕೂಡ ಆಗ್ಬೋದು. ಈ ನಿಟ್ಟಿನಲ್ಲಿ ಸಾಗುತ್ತಿರುವಂಥ ಮಹೇಶ್ ಅವರು ಮುಂದೆ ಬರುವಂಥ ಕಾಲದಲ್ಲಿ ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡಲಿ, ಕಿರುಚಿತ್ರ ಮಾಡಲಿ, ಎಲ್ಲೇ
ಇವೆಲ್ಲವನ್ನೂ ಮಾಡ್ತಾ ಮಾಡ್ತಾ ರಂಗಭೂಮಿಯನ್ನು ಬಿಡದೆ ರಂಗಭೂಮಿಯ ಜೊತೆ ಸದಾಕಾಲ ಅವ್ರನ್ನ ತೊಡಗಿಸ್ಕೊಂಡು ಇನ್ನು ಮುಂದಿನ ಹೆಚ್ಚಿನಂತಹ ಕೃತಿಗಳು ಬರಲಿ ಅವರಿಂದ ಅಂತ ಅಪೇಕ್ಷಿಸ್ತೇನೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಪ್ರತಿಯೊಬ್ಬ ಪಾತ್ರಧಾರಿಯೂ ಕೂಡ ಅವರ ಚೌಕವನ್ನು ಅರ್ಥ ಮಾಡಿಕೊಂಡು ಅವರು ಮಹೇಶ್ ಬರ್ಕೊಟ್ಟಿರೋ ಅಷ್ಟನ್ನು ಕೂಡ, ಯಾಕಂದರೆ ಇಲ್ಲಿ ಬಹಳ ಮುಖ್ಯವಾಗೋದು ಬರವಣಿಗೆ, ಆ ಬರವಣಿಗೆಗೆ ನ್ಯಾಯವನ್ನು ಒದಗಿಸ್ಬೇಕಾದ್ದು ಪ್ರತಿಯೊಬ್ಬ ಕಲಾವಿದನ ಕರ್ತವ್ಯ. ಇಲ್ಲಿ ಬಹಳ ಕಷ್ಟವನ್ನು ನಾನು ಅವ್ರ ಹತ್ರ ಅನುಭವಿಸಿರೋದ್ರಿಂದ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ದೇನು, ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದೇ ಅರ್ಥವಾಗಲ್ಲ. ಅದನ್ನು ರಂಗದ ಮೇಲೆ ಹೇಳ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿರ್ತೀವಿ ತುಂಬ ಸಲ. ಅದಾದಮೇಲೆ ಇಲ್ಲ ಸರ್ ಅದು ಹಾಗಲ್ಲ ನಾನು ಬರೆದಿರೋದು ಅಂತಾರೆ. ನಾವು ಅಷ್ಟೊತ್ತಿಗಾಗಲೇ ಬೇರೆ ನನಗೇನೋ ಅರ್ಥವಾಗಿರೋ ರೀತಿಯಲ್ಲಿ ಮಾತಾಡಿರ್ತೀವಿ. ಇದೆಲ್ಲವನ್ನು ಕೂಡ ಅವ್ರ ಜೊತೆಗೆ ಇದ್ದುಕೊಂಡು ಅವ್ರ ಗರಡಿಲೇ ತಯಾರಾಗಿರೋವಂಥವ್ರು. ಆದ್ದರಿಂದ ಇವರೆಲ್ಲರೂ ಅದ್ಭುತವಾದಂಥ ನ್ಯಾಯವನ್ನು ಒದಗಿಸಿದ್ದಾರೆ. ಎಲ್ಲರೂ ನೋಡುವಂತೆ ಆಗಲಿ, ಎಲ್ರಿಗೂ ವೀಕ್ಷಿಸೋ ಹಾಗೆ ಅದೇನು ಅನುಕೂಲತೆ ಬೇಕೋ ಅನುಕೂಲತೆಯನ್ನು ಮಾಡಿ ಸಾಧ್ಯವಾದಷ್ಟು ಜನಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಆಗಲಿ ಇದರಿಂದ ಅಂತ ಹೇಳಿ, ಮತ್ತೆ ಇದು ನಿಂತ ಹಾಗೆ ಜಾಮ್ ಪಿಕ್ಚರ್ಸ್ ಮತ್ತೆ ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ತಾ ಇನ್ನೂ ಉತ್ತಮವನ್ನು ಕೊಡ್ತಾ ಹೋಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ತೆ.